ಬಲಿ ಘಟೋತ್ಕಜ ವೀರನೆನುಗ ಹಿಮ್ಮನೆ ಬೇಳು ಸೂರ್ಯ ತೇಜವ ಮೀರಿ ಸೂರ್ಯ ತೇಜವ ಮೀರಿ ಮೈದೋರಿದಿ ಇವನೋರಿವನು 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 ಧಾರಿಣಿಯೊಳೆ ಕೈಕರೂಪದಿ ಧಾರಿಣಿಯೊಳೆ ಕೈಕರೂಪದಿ ಶೌರ್ಯ ಧೈರ್ಯ ವಿತರ್ಕವಾದದೆ ಕಾರಣಿಕನಿವನೆಂದು ಗಾಂಭೀರ್ಯದಲ್ಲಿ ಬೆಸಸಿದಳು ಗಾಂಭೀರ್ಯದಲ್ಲಿ ಬೆಸಸಿದಳು ಗೆಳತಿ ಏನೇ ನಮ್ಮಲ್ಲಿ ವಿಶೇಷ ಉಂಟು ಎನ್ನುವ ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇದ್ದದ್ದೇನೋ ಹೌದು. ನಮ್ಮ ಕಣ್ಣೆದುರಲ್ಲಿ ಗೋಚರಿಸಿತು ಒಬ್ಬ ಪುರುಷ. ಅಬ್ಬಾ ಅವನನ್ನು ಕಂಡಾಗ ಎಂತವರು ಸಹ ಮಾರು ಹೋಗಲೇಬೇಕಾದಂತ ರೂಪ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಧಾರಿಣಿಯೋಳು ಏಕೈಕ ರೂಪದಿ ಇಷ್ಟು ಚಂದದ ಪುರುಷನನ್ನು ನಾನು ಇದುವರೆಗೂ ಕಂಡದ್ದಿಲ್ಲವೇ ಇಲ್ಲ. ಹಾಗಾದ್ರೆ ಯಾರಿರಬಹುದು? ಸರಿ, ಯಾರು ಯಾರು ಎನ್ನುವ ಹಾಗೆ ನಾನೇ ಇಲ್ಲಿ ತರ್ಕಿಸುವುದಲ್ಲ, ಕೇಳುವ. ಅದು ಕೇಳುವಾಗ ನಮ್ಮತನವನ್ನ ಬಿಡದೆ ಸ್ವಲ್ಪ ಗೊತ್ತಲ್ಲೇ ಕೇಳುವ, ತೊಂದ್ರೆ ಇಲ್ಲ. ಓ ಅಯ್ಯ, ಈ ಅರಳಿ ಬಂದವೋ ಕಾರಣವೇ ಯಾರು ನೀ ಬಂದವ ಕಾರಣವೇ ನಿಲ್ಲಿ ಕಾರಣ ಏನಿಲ್ಲಿ ಸೇರಿದ ಬಗೆಯು ಹೇಗೆ ಇಲ್ಲಿ ಸೇರಿದ ಬಗೆಯು ಹೇಗೆ ಯಾರೋ ನಿಬಂಧವ ಕಾರಣವೇನಿಲ್ಲಿ ಸೇರಿದ ಬಗೆಯು ಹೇಗೆ ಇಲ್ಲಿ ಸೇರಿದ ಬಗೆಯು ಹೇಗೆ ಅಯ್ಯ, ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಪ್ರತಿ ನಮಸ್ಕಾರ. ಇದು ಸಂಸ್ಕಾರ. ಯಾವುದು? ಯಾರಿಗಾದ್ರೂ ನಮಸ್ಕಾರ ಕೊಟ್ಟರೆ ಪ್ರತಿಯಾಗಿ ಒಂದು ನಮಸ್ಕಾರ ಕೊಡ್ತಾರೆ ಅಂತ ಆದ್ರೆ ಅವರು ಸಂಸ್ಕಾರವಂತರು ಎನ್ನುವುದು ಅದರಲ್ಲಿ ಗೊತ್ತಾಗುತ್ತದೆ. ಈ ಹೊತ್ತಿಗೆ ವಿಶೇಷವಾಗಿ ನಮ್ಮ ಈ ಉಪವನದಲ್ಲಿ ಕಂಡವರು ತಾವಿದ್ದೀರಿ. ಹಾಗಾದ್ರೆ ವಿಚಾರಿಸಬೇಕಾದ್ದು ಆದ್ಯ ಕರ್ತವ್ಯವೋ ಎನ್ನುವ ಹಾಗೆ ಇಲ್ಲಿವರೆಗಾಗಿ ಬಂದವಳು ನಾನು. ಹಾಗಾದ್ರೆ ವಿಚಾರಿಸುವುದು ಯಾರು? ಏನು? ಯಾರು? ನಾನು ಸಾಮಾನ್ಯದವಳು ಎನ್ನುವ ಹಾಗೆ ಭಾವಿಸಕೂಡದು. ನೋಡಿದ್ರೆ ಗೊತ್ತಾಗ್ತದೆ. ಪ್ರಾಗ್ಜ್ಯೋತಿಷ ಪಟ್ಟಣದ ವರ್ತಮಾನ ಕಾಲದ ದೊರೆ ಭಗದತ್ತ, ಅವನಿಗೆ ಮುದ್ದಿನ ತಂಗಿ ನಾನಿದ್ದೇನೆ. ನಮ್ಮದ್ದೇ ಆಗಿರುವಂತಹ ಉಪವನದಲ್ಲಿ ಸಖಿಯರನ್ನು ಕೂಡಿಕೊಂಡು ಹೀಗೆ ಸಂಚರಿಸುವಂತಹ ಈ ಸಂದರ್ಭ, ಈ ರೀತಿಯಾಗಿ ಕಾಣ ಸಿಕ್ಕಿದವರು ನೀವು. ಹಾಗಾಗಿ ನಿಮ್ಮಲ್ಲಿ ನೇರವಾಗಿ ಕೇಳ್ತೇನೆ, ಯಾರು ನೀವು? ಎಲ್ಲಿಂದ ಬಂದದ್ದು? ಯಾಕಾಗಿ ಬಂದದ್ದು? ಯಾವ ಕಾರಣದಿಂದ ಇಲ್ಲಿವರೆಗಾಗಿ ಬಂದದ್ದು? ಎಲ್ಲವನ್ನು ಕೇಳಬೇಕು ಎನ್ನುವ ಹಾಗೆ ಕುತೂಹಲ. ಹೇಳ್ತೀರೋ? ಪವನ ಕುಮಾರ ಸಂಭವನೋ ಕ್ರೂರಿ
ನಗೇನು ಸುದರ್ಶನ ಧಾರಿ ಆಳಿಯ ಆಹೇನೋ ಸ್ವಾಭಾವಿಕ. ಕೆಲವೊಮ್ಮೆ ಏನಾಗುತ್ತದೆ, ಏನು ಕಾರಣ ಇಲ್ಲದೆ ತಿರುಗುವವರು ಹಲವಾರು ಮಂದಿ. ಹೌದಾ? ಕಾರಣ ಇದ್ದು ಯಾವುದೋ ಒಂದು ಕಾರ್ಯ ನಿಮಿತ್ತ ತಿರುಗುವವರು ಬಹಳ ವಿರಳ. ಹೌದಾ? ಈಗ ಯಾವ ಕಾರಣ ಹೊತ್ತು ಯಾವ ಕಾರ್ಯವನ್ನು ಹೊತ್ತು ಇಲ್ಲಿವರೆಗಾಗಿ ಬಂದದ್ದು ಕೇಳಬೇಕು ಅನ್ನೋ ಹಾಗೆ ಕುತೂಹಲ ಸಹಜ ಅಲ್ವಾ? ಸ್ವಾಭಾವಿಕ. ಆದ್ರೆ ಹಾ, ನಮ್ಮದ್ದು ಉದ್ದೇಶ ಪೂರಿತವಾದಂತಹ ತಿರುಗಾಟ. ಹೌದಾ? ಉದ್ದೇಶ ಇಲ್ಲದೆ ಸುಮ್ಮನೆ ಎಲ್ಲ ತಿರುಗಾಟ ಮಾಡುವವರು ನಾವಲ್ಲ. ಒಳ್ಳೆಯದು. ಹೌದು. ಇಲ್ಲಿ ಹ್ಮ್ ಈ ಕ್ಷಣಕ್ಕೆ ಹ್ಮ್ ನಿಮ್ಮ ಎದುರುಗಡೆಯಲ್ಲಿ ಪ್ರತ್ಯಕ್ಷರಾದವರು ನಾವು. ಅಂದ್ರೆ ನಿಮಗೂ ನಿರೀಕ್ಷೆ ಇರಲಿಲ್ಲ. ಖಂಡಿತವಾಗಿ. ಮಾಯಕದಿಂದಲೇ ಇಲ್ಲಿಯವರೆಗೆ ಬಂದು ತಲುಪಿದವರು. ಕಾರಣ ಹಾ, ನಿಮ್ಮ ಈ ರಾಜ್ಯದ ನಿಯಮಗಳೇನು, ವ್ಯವಸ್ಥೆಗಳೇನು ಎಲ್ಲವನ್ನು ತಿಳಿದುಕೊಂಡೇ ಇಲ್ಲಿಯವರೆಗೆ ಬಂದವ ನಾನಿದ್ದೇನೆ. ಓಹೋ, ಕೇಳಿರಬಹುದು. ಯಾವುದು? ಪ್ರಪಂಚದಲ್ಲಿ ಪ್ರಖ್ಯಾತವಾದ ಎತ್ತಂತಹ ಚಂದ್ರವಂಶ ಕೇಳಿದ್ದೇನೆ. ಅಲ್ಲ, ಅಂತಹ ಚಂದ್ರವಂಶದಲ್ಲಿ ಆವಿರ್ಭಾವಕ್ಕೆ ಬಂದವರು ಪಾಂಡವರು. ಅಂತಹ ಪಾಂಡವರಲ್ಲಿ ಶತಗಜತ್ರಾಣ ಎನಿಸಿಕೊಂಡಿರುವಂತಹ ಭೀಮಸೇನ ಹಾ ಹಾ ಅವನಿಗೂ ಹಾ ಹಾಗೂ ಹಿಡಿಂಬಾ ದೇವಿ ಹಾ ಅವನಿಗೂ ಹಾ ದಾಂಪತ್ಯ ಎನ್ನುವುದು ಏರ್ಪಟ್ಟಿತು ಒಂದು ಸಂದರ್ಭದಲ್ಲಿ. ಹಾ 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 ಅವರ ದಾಂಪತ್ಯದ ಪ್ರತೀಕವಾಗಿ ಪ್ರಪಂಚದ ಬೆಳಕನ್ನ ಕಂಡವ ನಾನು ಘಟೋತ್ಕಜ ಎನ್ನುವ ಹಾಗೆ. ವೀರಘಟೋತ್ಕಚ. ವೀರಘಟೋತ್ಕಜ. ನಿಜವಾಗಿ ಹೇಳಬೇಕು, ಹಾ ರಕ್ಕಸರನ್ನ ಕಟ್ಟಿ ಬೆಳೆಸಬೇಕು ಎನ್ನುವಂತಹ ಉದ್ದೇಶ ನಮ್ಮದು. ಕಾರಣ ಮತ್ತೇನು ಅಲ್ಲ, ಹಾ ಹಿಡಂಬಾದೇವಿಯರ ಮಗ ನಾನು. ಸ್ಪಷ್ಟವಾಗಿ ನಿನ್ನಲ್ಲಿ ಹೇಳಿದ್ದೇನೆ, ಹಾ ನಾವು ರಕ್ಕಸ ಕುಲದವರೇ, ನಾನು ಹೌದು, ನೀವು ಹೌದು. ಈ ಪ್ರಪಂಚದಲ್ಲಿ ಒಂದು ವಿಶೇಷ ಗೊತ್ತುಂಟ. ಯಾವುದು? ತಂದೆ ಯಾವ ಜಾತಿಯ ರಕ್ಕಸ ಕುಲೋದ್ಧಾರಕಿಯನ್ನ ಹೊಂದಿದಾಗ ಹುಟ್ಟುವ ಮಗು ರಕ್ಕಸನೇ ಆಗುತ್ತಾನೆ. ತಾಯಿ ಯಾವುದೇ ಜಾತಿಯಾಗಿ, ತಾಯಿ ರಕ್ಕಸಿಯಾಗಿ, ತಂದೆ ಯಾವ ಜಾತಿ ಮಾನವನಾಗಿದ್ರೂ ಕೂಡ ಹುಟ್ಟುವ ಮಗು ಎನ್ನುವುದು ರಕ್ಕಸ ವರ್ಗಕ್ಕೆ ಸೇರಲ್ಪಡ್ತದೆ. ಉದಾಹರಣೆಗೆ ಇನ್ನೊಂದು ಸಂದರ್ಭದಲ್ಲಿ ವಿಶ್ರವಸು ಎನ್ನುವಂತಹ ಬ್ರಾಹ್ಮಣ ಕೈಕಸಿ ಎನ್ನುವಂತಹ ರಕ್ಕಸಿಯನ್ನ ಸೇರಿದ ಪರಿಣಾಮವಾಗಿ ರಾವಣ ಎನ್ನುವಂತಹ ರಕ್ಕಸ ವರ್ಗ ಪ್ರಪಂಚವನ್ನ ಸೇರಿತು. ಕ್ಷೇತ್ರ ಪ್ರಧಾನ ಅಂತ ಆಯ್ತು ಅಲ್ವಾ? ದ್ರುಮಿಳ ಎನ್ನುವಂತಹ ರಕ್ಕಸ, ರುಚುಮತಿ ಎನ್ನುವಂತಹ ಮಾನವಿ ಹೆಣ್ಣನ್ನ ಕೂಡಿದಾಗ ಕಂಸ ಎನ್ನುವಂತಹ ರಕ್ಕಸ ಪ್ರಪಂಚದ ಬೆಳಕನ್ನ ಕಂಡ. ಅದೇ ರೀತಿಯಲ್ಲಿ ಭೀಮನಾದಂತಹ ಪಾಂಡವರಲ್ಲಿ ಒಬ್ಬನಾದ ಭೀಮ ಮಾನವ ನನ್ನ ತಾಯಿಯಾದಂತಹ ಹಿಡಿಂಬಾದೇವಿಯನ್ನ ಕೂಡಿದ ಕಾರಣಕ್ಕಾಗಿ ಘಟೋತ್ಕಜನಾಗಿ ನಾನು ಆವಿರ್ಭಾವಕ್ಕೆ ಬಂದದ್ದು. ಸರಿಯಪ್ಪ. ಒಂದು ವಿಭಾಗದಲ್ಲಿ ನಮಗೂ ನಿಮಗೂ ಸಾಮ್ಯತೆ ಎನ್ನುವುದು ಉಂಟು. ರಕ್ಕಸ ಕುಲದವರು ಎನ್ನುವ ಹಾಗೆ. ರಕ್ಕಸ ಕುಲವಾದರೂ ಧರ್ಮವನ್ನ ಸಂಸ್ಥಾಪಿಸಬೇಕು ಎನ್ನುವಂತಹ ಕಾರ್ಯ ಬಾಹುಲ್ಯವನ್ನ ಹೆಗಲ ಮೇಲೆ ಹೊಣೆಗಾರಿಕೆಯಂತೆ ಹೊತ್ತಂತಹ ನಾನು ಇನ್ನೂ ವಿಶೇಷವಾಗಿ ಗುರುತಿಸಲ್ಪಡಬೇಕು ಅಂತಾದ್ರೆ ಒಂದು ಮಾತನ್ನು ಹೇಳ್ತೇನೆ ಕೇಳು. ಯಾವುದು? ಹಿಂದೊಂದು ಸಂದರ್ಭದಲ್ಲಿ ಮುರಾಸುರ ಎನ್ನುವಂತಹ ದುಷ್ಟ ದಾನವನನ್ನ ಕೊಂದ ಪರಿಣಾಮವಾಗಿ ಮುರಾಂತಕ ಎನ್ನುವ ಹಾಗೆ ಹೆಸರನ್ನ ಪಡೆದ ಸುದರ್ಶನಧಾರಿಯಾದಂತಹ ಕೃಷ್ಣನ ಅಳಿಯನ. ಈಗಂತ ನಿಂಗೆ ಮಾತನಾಡುವ ಚಪಲವ ಖಂಡಿತ ಇಲ್ಲ. ಮತ್ತೆಂತದ್ದು? ಈಗ ವೀರಘಟೋತ್ಕಚ ಎನ್ನುವ ಹಾಗೆ ಹೇಳಿದೆ, ಹಿಡಿಂಬೆ ಸುದ್ದಿ ಹೇಳಿದೆ, ಭೀಮನ ಸುದ್ದಿ, ನಾನೇನಾದ್ರೂ ಅಲ್ಲ ಅಂತ ಹೇಳಿದ್ನ? ಅದನ್ನು ಮುಂದುವರೆದು ಕ್ರೂರ ಮುರಾಸುರರ
ಪರಿಚಯ ಹೇಳಬೇಕು ಅಂತ ಆದ್ರೆ ಸಂಪೂರ್ಣ ಹೇಳಬೇಕು. ಹಾ ಆಮೇಲೆ ಕೊನೆಗೆ ನೀವು ಅದೊಂದು ಹೇಳಿಲ್ಲ ನನ್ನ ಹತ್ರ ಅವತ್ತು. ಅದಲ್ಲ ಅದೆಲ್ಲ ಬೇಡ. ಹೇಳಬೇಕು ಅಂತ ಆದ್ರೆ ಸರಿಯಾಗಿ ಹೇಳ್ಬಿಡ್ಬೇಕು ಮೊದ್ಲೇ. ಒಂದು ಸುದ್ದಿ ಎಲ್ಲ ಬೇಡ, ಗೊತ್ತಾಯ್ತಾ? ಒಂದು ಯಾರನ್ನ ನಮಗೂ ಈ ಕಡೆ ಉರಿತದೆ ಸ್ವಲ್ಪ. ಹಾಗೆ ಅದು ಒಂದದ್ದು ಹೌದಲ್ಲ. ಇರುವಂತಹ ವಿಷಯ ಸುದರ್ಶನಧಾರಿಯಾದಂತಹ ಕೃಷ್ಣನ ಅಡಿಯ ಘಟೋದ್ಗಜ ಅಂದ್ರೆ ನಾನು ಇಲ್ಲಿವರೆಗಾಗಿ ಬರುವುದಕ್ಕೆ ಕಾರಣ ಏನು? ಇವನನ್ನು ನೋಡಿರ್ಬಹುದು ಮೊದಲು. ನೋಡಿದೆ. ಇವ ನಮ್ಮ ಅನುಯಾಯಿ. ಇವನನ್ನ ಪ್ರಪಂಚದ ಪರ್ಯಟನೆಗಾಗಿ ಕಳಿಸಿರುವಂತಹ ಸಂದರ್ಭದಲ್ಲಿ ಇಲ್ಲಿಯವರೆಗಾಗಿ ಬಂದು ನಿಮ್ಮನ್ನ ಸಂಧಿಸಿದ, ವಿಶೇಷವಾಗಿ ಇಲ್ಲಿಯ ವರ್ತಮಾನಗಳನ್ನ ಕೇಳಿ ತಿಳಿದಂತಹ ಇವ ನನ್ನಲ್ಲಿ ಬಂದು ವಿಷಯವನ್ನು ಅರುಹಿದ್ದಾನೆ. ನಿಮ್ಮ ನಿಯಮ ಏನು, ನಿಮ್ಮ ರೀತಿ ನೀತಿಗಳೇನು ಎಲ್ಲವನ್ನು ತಿಳಿದುಕೊಂಡೇ ಬಂದವರು ನಾವಿದ್ದೇವೆ. ಈಗ ನಿನ್ನನ್ನ ವಾದದಲ್ಲಿ ಗೆಲ್ಲಬೇಕು, ಜೊತೆಗೆ ಯುದ್ಧದಲ್ಲಿಯೂ ನಿನ್ನನ್ನು ಗೆಲ್ಲಬೇಕು ಎನ್ನುವಂತಹ ನಿಯಮವನ್ನಿಟ್ಟು ಬದುಕುತ್ತಾ ಇದ್ದವಳು ನೀನು. ಕೇವಲ ಮದುವೆಯಾಗುವಂತಹ ಉದ್ದೇಶ ಅಲ್ವೇ ಅಲ್ಲ, ಬದಲಾಗಿ ಆಂತರಿಕವಾಗಿ ನೀನು ಹೆಣ್ತನವನ್ನ ನಿನ್ನಲ್ಲಿ ಜಾಗೃತಿಗೊಳಿಸಬೇಕು ಎನ್ನುವ ಕಾರಣಕ್ಕಾಗಿ ಎಲ್ಲಾ ಸಿದ್ಧತೆಯೊಂದಿಗೆ ಬಂದವ ನಾನಿದ್ದೇನೆ. ಯಾವ ಪ್ರಶ್ನೆ ಬೇಕಿದ್ರು ಕೇಳಬಹುದು, ಉತ್ತರಿಸುವುದಕ್ಕೆ ನಾನು ಸಿದ್ಧ. ಅಯ್ಯೋ ಪಾಪ ಅಂತ ಅನಿಸ್ತದೆ. ಯಾಕೋ ಅವನಿಗೆ ಹೇಳಿದ್ದೇನೆ, ಬೇಡ, ಆಗುದಲ್ಲ ಹೋಗುದಲ್ಲ. ಯಾಕೆ? ನನ್ನನ್ನು ಮದುವೆಯಾಗುವಂತ ಆಸೆಯಿಂದ ಬಂದಂತ ಅದೆಷ್ಟೋ ಅರಸು ಮಕ್ಕಳು, ಎಷ್ಟೋ ಮಂದಿ ನಾನು ಹೇಳಿದ ಕಾರ್ಯ ಮಾಡ್ತೆ. ಗಟ್ಟಿ ಕೇಳಿದ್ರೆ ಸಮಸ್ಯೆ ನನಗೆ. ಕೆಲಸ ಎಲ್ಲ ಪೂರ್ಣ ಆಗಿದೆ, ಯಾವ ಕೆಲಸಕ್ಕೂ ಜನ ಇಲ್ಲ ಅಂತಲ್ಲ, ಎಲ್ಲಾ ಕೆಲಸಕ್ಕೂ ಇಬ್ಬಿಬ್ಬರು ನೇಮಿಸಿದ್ದೇನೆ. ಇವನು ಸೋತು ಇವನಿಗೆ ಅಂತ ಕೆಲಸ ಕೊಡುವುದು, ನಿನಗೆ ಅಂತ ಕೆಲಸ ಕೊಡುವುದು, ಈ ಎಲ್ಲ ಸಮಸ್ಯೆ ಉಂಟು. ಮತ್ತೆ ಯಾರೋ ಏನೋ ಹೇಳಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಮ್ಮಲ್ಲಿ ಆಗುತ್ತದ ಇಲ್ವೋ ಎನ್ನುವ ಹಾಗೆ ಯೋಚಿಸಬೇಕು. ಅವನೇನೋ ಪಾಪ ಒಡೆಯನ ಮೇಲೆ ಅಭಿಮಾನ ಇದ್ದು ನಮ್ಮ ಒಡೆಯ ಹಾಗೆ ಹೀಗೆ ಎನ್ನುವ ಹಾಗೆ ಹೇಳಿರ್ಬೋದು. ಇದೆಲ್ಲ ಆಗುದಲ್ಲ ಹೋಗುದಲ್ಲ, ಸುಮ್ಮನೆ ರಾಗಲೇ ಬೇಡ, ಹೊರಟೋಗಿ. ಉಳಿದವರನ್ನ ನಿನ್ನ ಅಂಕೆಯಲ್ಲಿ ಇರಿಸಿಕೊಂಡಿದ್ದೀಯ ಎನ್ನುವ ಕಾರಣಕ್ಕಾಗಿ ಬಂದಂತಹ ನನ್ನನ್ನು ಅವರ ಸಾಲಿಗೆ ಸೇರಿಸಿ ಯೋಚನೆಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ ಬರಬೇಕಿದ್ರೆ ಎಲ್ಲವನ್ನೂ ತಿಳಿದುಕೊಂಡು ಬಂದಿದ್ದೇನೆ ಅಂತ ಹೇಳಿದ್ದೆ. ಅದಕ್ಕೆ ಈಗ ನನ್ನ ನಿಬಂಧನೆಗೆ ಅವರಿಗೆಲ್ಲ ಕೆಲಸ ಕೊಟ್ಟಿದ್ದೀಯ ಎನ್ನುವ ಹಾಗೆ ನಿನ್ನ ಹೆಗ್ಗಳಿಕೆಯಿಂದ ಹೇಳುವ ಅಗತ್ಯ ಇಲ್ಲ. ಅವರನ್ನೆಲ್ಲವರನ್ನು ಸ್ವತಂತ್ರ ಮಾಡುವಂತ ಯೋಗ್ಯತೆ ನನಗೂ. ಹೌದಾ? ಈಗ ನನ್ನ ಪಂಥಕ್ಕೆ ನಿಬಂಧನೆಗೆ ಬದ್ಧನಾಗೆ ಬಂದ ಬಿಡು. ನಿನಗೆ ಆ ಮನಸ್ಸುಂಟು ಅಂತ ಆದ್ರೆ ನಾನು ಯಾಕೆ ಬೇಡ ಅಂತ ಹೇಳುದು? ಆದ್ರೆ ಒಂದು ನಿನ್ನಲ್ಲಿ ವಾದ ನಾನು ಮಾಡಬೇಕು ಅಂತಿಲ್ಲ. ನನ್ನ ಜೊತೆಗಿದ್ದಂತ ಈ ನನ್ನ ಗೆಳತಿ ಸಖಿ, ಇವಳು ಅಷ್ಟೇ ಬುದ್ಧಿವಂತಲಿದ್ದಾಳೆ. ಅವಳು 4 ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಮೊದಲು ಉತ್ತರ ಕೊಡು. ನೀನು ಅಷ್ಟೆಲ್ಲ ಯೋಚನೆ ಮಾಡುವುದು ಬೇಡ. ಏನು ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡುವುದಕ್ಕೆ ಅಲ್ಲ, ಅವಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ನಾನೇ ಆಗಬೇಕು ಅಂತ ಅನಿವಾರ್ಯತೆ ಏನು ಇಲ್ಲ. ಹೌದಾ? ನಾನು ಒಟ್ಟಿಗೆ ಓಡಾಟ ಮಾಡಿ ಈಗ ಎಂತೆಂತ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾನೆ ಗೊತ್ತುಂಟವ. ಹೌದಾ? ಎಂತದ್ದೇ ಪ್ರಶ್ನೆ ಬರ್ಲಿ ಪ್ರಶ್ನೆ. ಇದು ಒಂದು ಒಳ್ಳೆಯದು. ನಾಯಕಿಯರ ಪಂಥ ಮತ್ತೆ ಇಡುವ, ನೋಡು ಆಳುಗಳ ಪಂಥ ಹೇಗಿರ್ತದೆ ಎನ್ನುವ ಹಾಗೆ ನೋಡು. ಹೆದರ್ಬೇಡ. ಇಲ್ಲಮ್ಮ, ಯಾವ ಕಾರಣಕ್ಕೂ ಯಾರು ಏನ್ ಹೇಳ್ತಾರೆ ಅಂತ ಯೋಚನೆ ಮಾಡಬೇಡ. ಇಲ್ಲ, ಪ್ರಶ್ನೆ ಕೇಳು, ಉತ್ತರ ಇಲ್ಲದ ಪ್ರಶ್ನೆ ಕೇಳು. ಆಗ್ಲಿ, ಆಶೀರ್ವಾದ ಯಾವಾಗ್ಲೂ ಇರ್ತದೆ. ಇದು ಹೆಣ್ಮಕ್ಳ ಹತ್ರ ಮೊದಲು ಕೇಳ್ಕೊಂಡು, ಯಾರೆಲ್ಲ ಹೆಣ್ಮಕ್ಳು ಬಂದಿದ್ದೀರಿ ಎಲ್ಲರೂ ನನಗೆ ಪ್ರೋತ್ಸಾಹ ನೀಡಬೇಕು. ಚಪ್ಪಾಳೆ ಆದಷ್ಟು ಬೇಗ ನನಗೆ ಇರ್ಲಿ. ಮತ್ತೆ ಸಿಳ್ಳೆ ಚಪ್ಪಾಳೆ ಹಾಕಿದ್ರೆ ಬೈತಾರೆ ಎನ್ನುವ ಹಾಗೆ ಯೋಚನೆ ಮಾಡಬೇಡಿ. ಎಷ್ಟೇ ಕಷ್ಟ ಹಾಕಿ ನಮಗ್ ತೊಂದ್ರೆ ಇಲ್ಲ. ನೀನು ಯೋಚನೆ ಮಾಡಬೇಡ. ಏನೇನೋ ಪ್ರಶ್ನೆ ಕೇಳಬಹುದು, ಹೇಳಿ. ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಬಾಯಿಗೆ ಬಂದಿದ್ದು ಹೇಳ. ನೀನು ಹೇಳೋದೇ ಅದನ್ನ, ನೀವು ಅಷ್ಟೇ ಸಾಕು ನನಗೆ. ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ಅವರಿಗೆ ಬದಲಾಗಬೇಕು. ಏನ್ ಹೇಳಿ ಮುಂದೆ ನಿರ್ಣಾಯಕರಾಗಿ ನಾವಿರ್ತೇವೆ. ಆಶೀರ್ವಾದಕ್ಕೆ ಯಾವತ್ತು ನನ್ನ ಆಶೀರ್ವಾದ ಉಂಟು. ಅದು ಒಂದು ಹೇಳ್ತೇನೆ ಕೇಳು. ಈಗ ಇದು ಅವರದ್ದೇ ಕ್ಷೇತ್ರ ಎನ್ನುವ ಹಾಗೆ ತಿಳಿದು ಅವರೆಲ್ಲವರನ್ನು ಸೇರಿಸಿ ಕೊಡ್ತಾ ಇದ್ದಾರೆ ಸ್ತ್ರೀ ಶಕ್ತಿಯನ್ನು. ಏನ್ ನಮ್ಗೆ ಅಭಿಮಾನಿಗಳು ಇಲ್ಲ ಅಂತ ಲೆಕ್ಕ ನೋಡಿ. ಅಲ್ಲ, ಉತ್ತರ ಹೇಳು ಮೊದಲೇ ಬಂದಾಯ್ತು. ಅಲ್ಲಲ್ಲ, ಇಲ್ಲಿ ಸಮಸ್ಯೆ ಏನು ಗೊತ್ತಾ? ಇರುವುದೆಲ್ಲ ಹೆಣ್ಣು ಮಕ್ಕಳೇ, ಗಂಡು ಮಕ್ಕಳು ಯಾರಿಲ್ಲ. ಇನ್ನು ಅವನಿಗೆ ಚಪ್ಪಾಳೆ ಬಿದ್ರೆ ನಾವ್ ಏನ್ ತಿಳಿಬೇಕು ಅಂತ ಅರ್ಥ ಆಗುದಿಲ್ಲ ಅಷ್ಟೇ. ನಾವ್ ಹೆಣ್ಮಕ್ಳೆ ಅಂತ ಕರ್ಕೊಂಡು ಬಂದದ್ದು. ನಿನಗೊಂದು ವಿಷಯ ಗೊತ್ತುಂಟ? ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಕ್ಷೇತ್ರ ನಮ್ಮದ್ದಲ್ಲದೆ ಇರಬಹುದು, ಅವರದ್ದೇ ಇರಬಹುದು. ಆದ್ರೆ
ಬಂದದ್ದು ನಾವು. ಹೌದು. ನಾವು ಇಲ್ಲಿಗೆ ಬಂದಾದ ಮೇಲೆ ಆದ್ಮೇಲೆ ನಮ್ಮನ್ನು ನೋಡಿದ ಎಲ್ಲವರು ಹೌದು ನಮ್ಮವರು ಅಲ್ಲೇ ಇದ್ರು ನಮ್ಮವರು ಆಗ್ತಾರೆ ಎನ್ನುವ ವಿಶ್ವಾಸ ನನಗೆ ಯಾವತ್ತು ಅಲ್ವಾ? ಗೊತ್ತಾಯ್ತಾ? ಹಾಗಾಗಿ ಯೋಚನೆ ಮಾಡುವ ಅಗತ್ಯ ಇಲ್ಲ, ಧೈರ್ಯ ಮಾಡಿ ಉತ್ತರ ಕೊಡ್ತೀನಿ. ಗಂಡು ಮಕ್ಕಳು ಯಾರು ಇಲ್ಲ ಅಣ್ಣ, ನಂಗೊಂದು ಹಿಂದೆ ಅಷ್ಟೆಲ್ಲ ಜಾಪೇಡ ಆಯ್ತಾ ಎಂತ ನಾನು ಹೋಗುದಾ? ಒಂದು ಬಾರೆ ಮುಂದೆ ನಿಂತಿದ್ದೇನೆ, ಕಾಣುವುದಿಲ್ವಾ? ಅವರಲ್ಲೇ ಹುಲಿಯ ಎಂತ ನಿನ್ನ ಪ್ರಶ್ನೆಯ ಶುರು ಮಾಡು. ಕೇಳುವುದಾ? ಶುರು ಮಾಡ. ಕೇಳ್ತೇನೆ. ಸೋತ್ರೆ ಹೆಂಡತಿ ಗಂಡಾಗಿ ಬರಬೇಕು. ಕಾರಣಕ್ಕೂ ಆಗುದಿಲ್ಲ. ನನ್ನ ಮೊದಲನೆಯ ಪ್ರಶ್ನೆ ಉತ್ತರ ಹೇಳ್ಬೇಕು. ಹಾರಿದರೆ ಹನುಮಂತ ಮಂಗ, ಕೂತರೆ ಮುನಿ. ಇನ್ನು ಉಂಟು ಪ್ರಶ್ನೆ. ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನೊಡೆಯ. ಅದು ಏನು? ನೀನ್ ನನ್ನ ಮಗನ್ ಮಾಡ್ಲಿಕ್ಕೆ ಬರ್ತೀಯ? ಏನು ಉತ್ತರ ಹೇಳಿದ್ದೀನ? ಉತ್ತರ ಗೊತ್ತಿಲ್ಲ ಅಂತ ತಿಳ್ಕೊಂಡೆ. ಈ ಕೆಪ್ಪೆ ಸುದ್ದಿ ಅದೇ ಹೇಳುದು ನನ್ನ ಕೈ. ಕಪ್ಪೆ ಕಪ್ಪೆ ಸುದ್ದಿ ಹೇಳ್ಕೊಂಡು ದೊಡ್ಡ ಜನ ಮನಿನ ಅವರಿದ್ದಾರೆ. ಹನುಮಂತ ಎಂತ ಕುಳಿತಾರೆ, ಕೂತರೆ ಮುನಿ, ಕೂಗಿದರೆ ಕಾಡಿನೊಡೆಯ. ಅಂತಿಗೆ ಸಮಯ ಮತ್ತೆ ಅದು ನಿನ್ನ ಪ್ರಶ್ನೆ ಆಗ್ಲಿ. ನಂದು ಪ್ರಶ್ನೆ ಬೇಕಾ? ಎಲ್ಲ ಇದ್ರಲ್ಲ ಎಲ್ಲ ನಮ್ಮೂರವರು. ಯಾರ ಮಕ್ಕಳೆಲ್ಲ ನಿಮ್ ಕಡೆಯರ? ನಮ್ಮಲ್ಲಿ ಒಬ್ಬ ಹುಲಿ ಇದ್ನಪ್ಪ, ಯಾಕ ಮುನಿ ಕಂಡ. ನಾವು ಪ್ರಶ್ನೆ ಕೇಳಲಿಕ್ಕೆ ಉಂಟು. ಒಂದು ಬಾವಿಯಲ್ಲಿ 10 ಮೀನ್ ಇರ್ತದೆ, ಒಂದು ಮೀನ್ ಸತ್ತು ಹೋಗ್ತದೆ, ಎಷ್ಟು ಉಳಿತು? ಹೆಡ್ಡ. ಏನು ಈ ಪ್ರಶ್ನೆಗೆ ಉತ್ತರ ಯಾರಿಗೂ ಬರುವುದಿಲ್ಲ. ಹೋಗಿ ಹೋಗಿ ಆ ಮಕ್ಕಳ ಕೇಳಿ, ಅವರು ಹೇಳ್ತಾರೆ 10ರಲ್ಲಿ 1 ಕಪ್ಪೆ ಸತ್ರೆ ಎಷ್ಟು? 9. ಸತ್ತಂತೆ ನೀನು ಅಪಾಯ ಬರ್ತನ ತೆಗುಕ ಅದ್ರಲ್ಲಿ ಇರುವುದಿಲ್ವಾ? ಹೊತ್ತೇ ಇದ್ದು ತೆಗೆದು ಹಾಕಿದ್ರೆ ಮಾತ್ರ 9. ನಾನು ಇನ್ನೊಂದು ಪ್ರಶ್ನೆ ಉಂಟು. ಈ ಪ್ರಶ್ನೆ ಗಟ್ಟಿ ಉಂಟು, ಉತ್ತರ ಹೇಳಬೇಕು. ತಲೆ ಬಿಸಿ ಮಾಡ್ಕೊಬೇಡ. ಮದುವೆ ಆದಂತ ಹೆಣ್ಣು ಮದುವೆ ಆದ ನದೆಯ ದಟ್ಟದ ಮೇಲೆ ತನ್ನ ಬಟ್ಟೆಯನ್ನು ಒಗಿತಾ ಇರ್ತಾಳೆ. ಒಗೆಯುತ್ತಾ ಇರುವಂತ ಸಂದರ್ಭ ಅವಳ ಮಾಂಗಲ್ಯವೆನ್ನುವುದು ಕಳಚಿ ನದಿಗೆ ಬೀಳ್ತದೆ. ಪಾಪ ಗಂಡ ಒಬ್ಬ ಪರದೇಶ ಆದ. ನಾವೆಲ್ಲೋ ಕಷ್ಟಪಟ್ಟು ಸಾಲ ಮಾಡಿ ಯಾರು ಕೊಟ್ಟಿದ್ನೇನೋ. ಹೌದು, ಏನೇ ಆಗಲಿ ಮಾಂಗಲ್ಯ ಕಳಚಿ ಬಿತ್ತು, ಹೊಲಿಗೆ ಬಿಟ್ಟು ಅವಳಿಗೆ ಆಗ್ತದ ತರಲಿಕ್ಕೆ ಭಯ. ಅಂತ ಸಂದರ್ಭದಲ್ಲಿ ಯಾರಾದಿತ್ತು ಎನ್ನುವಂತ ಸಂದರ್ಭ, ಅಲ್ಲಿಗೆ ಒಬ್ಬ ಯುವಕ ಬರ್ತಾನೆ. ಎಂತ ಹುಡುಗರು ಎಷ್ಟು ಅಭಿಮಾನಿ ಅಲ್ವಾ, ಎಷ್ಟು ಉಪಕಾರ ಮಾಡ್ತಾರೆ ಅಂತ ಹೇಳಿ ಮುಂದೆ. ಆ ಸಂದರ್ಭ ಆ ಯುವಕರಲ್ಲಿ ಹೇಳ್ತಾಳೆ, ನನ್ನ ಮಾಂಗಲ್ಯ ಕಳಚಿ ಬಿದ್ದಿದೆ, ಅದನ್ನು ನೀನು ಹುಡುಕಿ ಕೊಟ್ಟರೆ ಸಹಾಯ ಮಾಡಿದರೆ ನನ್ನ ಗಂಡನಿಗೂ ಕೊಡಲಾರದ ಬಾಂಧವ್ಯವನ್ನು ನಿನಗೆ ಕೊಡ್ತೇನೆ ಎನ್ನುವುದಾಗಿ ಹೇಳ್ತಾಳೆ. ಅದು ಏನು? ಬಿಸಿ ಬಂತು. ಇದು ಮಾಂಗಲ್ಯ ಹೋಳಿಗೆ ಬಿಡು. ಆ ಹುಡುಗ ಬಂದು ಹೆಟ್ಟು ಕೊಡು. ಗಂಡನಿಗೂ ಕೊಡ್ತಾ ಇತ್ತು ನಿನ್ ಬಾಂಧವ್ಯ. ಅದು ಏನು? ಎಂತ ಕೊಟ್ಲ? ಮುತ್ತು ಕೊಟ್ಲ? ಗಂಡನಿಗೂ ಕೊಡದೆ ಇದ್ದದ್ದನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ್ದು. ಯಾವುದು? ಯಾವ್ದು ಹೇಳ್ಬೇಕು? ಯಾವ್ದು ಅಂತ ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಗೊತ್ತಿಲ್ಲ. ರಕ್ಷಾ ಬಂಧನ ಮಾಡುದು. ಸರಿ ಉಂಟು. ಮತ್ತೆ ನಂದು ಪ್ರಶ್ನೆ ಉಂಟೀಗ ಕೇಳು. ದೊಡ್ಡ ಕಬ್ಬಿನ ಗದ್ದೆ, ಅದರಲ್ಲಿ 2 ಆನೆ ಇರ್ತದೆ. ಒಂದು ಆನೆ ಕೊಬ್ಬು ತಿಂತದೆ, ಮತ್ತೊಂದು ಆನೆ ತಿನ್ನುವುದೇ ಇಲ್ಲ. ಯಾಕೆ ಗೊತ್ತಾ? ಇನ್ನೊಂದು ಆನೆಗೆ ಹೊಟ್ಟೆ ತುಂಬಿರ್ಬೇಕು, ಅದಕ್ಕಾಗಿ ಹೋಗ್ಲಿಲ್ಲ. ಹೊಟ್ಟೆ ತುಂಬಿದ ಆನೆ ಕೊಬ್ಬು ತಿನ್ನುವುದಿಲ್ಲ. ಯಾರು ಹೇಳಿದ್ದೆ ಈಗ? ಒಂದು ಆನೆ ಕೊಬ್ಬು ತಿಂತದೆ ಯಾಕೆ? ಅದಕ್ಕೆ ಯಾವುದೇ ರೋಗ ಇಲ್ಲ. ಮತ್ತೊಂದು ಆನೆ ಸಕ್ಕರೆ ಕಾಯಿಲೆ. ಕೊಬ್ಬು ನೋಡು ಸುಮ್ಮನೆ ತಿಂದು ಸಾಯ್ತೇನೆ ಅಂತ ಹಾಗಿದ್ದದ್ದು. ಮತ್ತೊಂದನಿಂದ ಸಾಕು, ನಾನು ಸೋತೆ. ನೀನೀಗ ನನ್ನ ಹೆಂಡತಿ. ಇದೆಲ್ಲ ವಿನೋದಕ್ಕೆ ಆದೀತು. ಹಾಗಂತ
ನಾವು ಯಾವುದೇ ಒಂದು ವಾದ ಮಾಡಬೇಕಿದ್ರೆ, ಪ್ರಶ್ನೆ ಕೇಳಬೇಕಿದ್ರೆ ಸಾರ್ವತ್ರಿಕವಾಗಿ ಸಾಮಾಜಿಕವಾಗಿ ಅದರ ಪ್ರಯೋಜನವನ್ನು 4 ಜನವಾದ್ರೂ ಪಡೆಯಬೇಕು. ಈಗ ನಾನು ನಿನ್ನಲ್ಲಿ ಕೇಳುವಂತಹ ಪ್ರಶ್ನೆ, ಹೂವಿಗಿಂತಲೂ ಮೃದುವಾದದ್ದು ವಜ್ರಕ್ಕಿಂತಲೂ ಕಠಿಣವಾದದ್ದು ಯಾವುದು? ಸುಲಭ ಉಂಟು ಉತ್ತರ. ಯಾವುದು? ಮನಸ್ಸು. ಮನಸ್ಸು ಸರಿಯಾದ ಉತ್ತರ. ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಮೃದುತ್ವವೂ ಇರ್ತದೆ, ಕಠೋರತ್ವವೂ ಇರ್ತದೆ. ಅದನ್ನು ವಜ್ರದೋಪಾದಿಯಲ್ಲೂ ಬಳಸಿಕೊಳ್ಳಬಹುದು, ಹೂವಿನೋಪಾದಿಯಲ್ಲೂ ಬಳಸಿಕೊಳ್ಳಬಹುದು. ಸರಿಯಾದ ಉತ್ತರವೇ. ಹಾಗಾದ್ರೆ ಧರೆಯನ್ನ ಧರಿಸಿ ನಿಂತದ್ದು ಯಾವುದು? ಧರ್ಮ ಅಂತ ಹೇಳಲ್ಪಟ್ಟಿದೆ. ಹೌದಾ? ಯಾಕೆಂದ್ರೆ ಈ ಪ್ರಪಂಚ ಎನ್ನುವುದು ನಿಂತಿರುವುದು ನಂಬಿಕೆ, ಧರ್ಮ, ಸತ್ಯ, ನಿಷ್ಠೆಯ ತಳಹದಿಯ ಮೇಲೆ. ಹಾಗಾಗಿ ಧರೆಯನ್ನ ಆವರಿಸಿ ನಿಂತಿರುವುದು ಧರ್ಮ ಅಂತ ಹೇಳಿ ಸರಿಯಾದ ಉತ್ತರ. ಇನ್ನು ಒಂದು ಕೊನೆಯ ಪ್ರಶ್ನೆ. ಏನು? ಈ ಪ್ರಪಂಚದಲ್ಲಿ ಪರಬ್ರಹ್ಮವನ್ನು ಎಲ್ಲರೂ ನಂಬುತ್ತಾರೆ, ಎಲ್ಲರೂ ಒಪ್ಪಿತವಾದಂತಹ ಸತ್ಯವೂ ಹೌದು. ಈ ಪರಬ್ರಹ್ಮವನ್ನು ಸಂಖ್ಯಾ ಸೂಚಕದಲ್ಲಿ ಹೇಳುವುದಾದ್ರೆ ಹೇಗೆ ಹೇಳ್ತೀಯಪ್ಪ? ಪರಬ್ರಹ್ಮ ಎಂದ್ರೆ ದೊಡ್ಡದು ಎನ್ನುವ ಹಾಗೆ ನಂಬಿದ್ದೇವೆ. ಜ್ಞಾನಿಗಳು ಆ ಪರಬ್ರಹ್ಮ ಎನ್ನುವಂತಹ ಶಬ್ದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯ ವಿಶ್ಲೇಷಣೆಗಳನ್ನ ಕೊಟ್ಟರೂ ಕೂಡ ಸಂಖ್ಯಾವಾಚಕವಾಗಿ ಹೇಳುವುದಿದ್ರೆ ಒಂದು ವಿಭಾಗದಲ್ಲಿ ಈ ರೀತಿಯಾಗಿ ಅದನ್ನು ಉದಾಹರಿಸಬಹುದು. ಹೇಗೆ? 1001. 1001 ಎನ್ನುವಂಥದ್ದು ಸಂಖ್ಯಾವಾಚಕವೂ ಹೌದು. 1001 ಎನ್ನುವಂಥದ್ದು ಈ ಪರಬ್ರಹ್ಮ ಎನ್ನುವುದಕ್ಕೆ ಸರಿಯಾದಂತಹ ಉತ್ತರ. ಸರಿಯಾದ ಉತ್ತರ, ಸರಿಯಾದ ಉತ್ತರ. ಹಾಗಾದ್ರೆ ನೀನು ಪ್ರಶ್ನೆ ಕೇಳುವುದಾದ್ರೆ ಕೇಳಬಹುದು. ಎಲ್ಲ ಪುರುಷನೋರ್ವನ ಸತಿಯು ಹೆಣ್ಣು ಶಿಶುವ ತಾ ಪಡೆದು, ಪುರುಷನೋರ್ವನ ಸತಿಯು ಹೆಣ್ಣು ಶಿಶುವ ಪಡೆದು ತಾ ಮರಣ ಹೊಂದಲು ಪುರುಷ ಶಿಶುವ ಸಲಹಿದ, ಪುರುಷ ಶಿಶುವ ಸಲಹಿದ ಪ್ರಾಯ ಬರಲಾಕೆಯಂ ಪುರುಷ ಕಾಮಮೋಹಿತನಾಗಿ, ಪ್ರಾಯ ಬರಲಾಕೆಯಂ ಪುರುಷ ಕಾಮಮೋಹಿತನಾಗಿ ರಮಿಸಿ ಭೋಗಿಸಿದ ನವಳನು, ಭೋಗಿಸಿದ ಅವಳನು ನೆರೆ ಗರ್ಭವತಿಯಾಗಿ ಪುತ್ರಿಯೋರ್ವರ ಪಡೆಯೇ, ಅವಳು ನೆರೆ ಗರ್ಭವತಿಯಾಗಿ ಪುತ್ರಿಯೋರ್ವರ ಪಡೆಯೇ, ಪುರುಷ ಕಾಮನಿಗೆ ಪೌತ್ರಿಯೋ, ಪುರುಷ ಶಿಶುವಿಗೆ ತಂದೆಯಾದನು, ತಾತನಾದನು, ತಂದೆಯಾದನು, ತಾತನಾದನು. ಇದು ಪ್ರಶ್ನೆಗೆಂದ ಸರಿಯಾಗಿ ಲಕ್ಷ್ಯವಿಟ್ಟು ಕೇಳು. ಪುರುಷನೋರ್ವ ಅಂದ್ರೆ ಕಥೆಯ ರೂಪದಲ್ಲಿಯೇ ಪ್ರಶ್ನೆ ಕೇಳುವುದೇ? ರೂಪದಲ್ಲೇ ಪ್ರಶ್ನೆ ಉಂಟು. ಒಳ್ಳೇದು ಒಳ್ಳೇದು ಒಳ್ಳೇದು. ಪುರುಷನೋರ್ವ ಸರಿಯ ಅನುರೂಪಳಾದಂತಹ ವಧುವನ್ನ ನೋಡಿ ಮದುವೆಯನ್ನ ಆಗ್ತಾನೆ. ಸಹಜ ಅಲ್ವಾ? ಅವಳನ್ನ ದಾಂಪತ್ಯದಲ್ಲಿ ಮುನ್ನಡೆಸಿಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ವರುಷ ಕಳೆಯುವುದರ ಒಳಗೆ ಅವರಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಆ ಹೆಣ್ಣಿಗೆ ಒಂದು ಮಗು ಎನ್ನುವುದು ಹುಟ್ಟುತ್ತದೆ. ಹೆಣ್ಣು ಶಿಶು. ಹೆಣ್ಣು ಶಿಶು. ಹೌದು. ಸಂತೋಷ. ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ಹೆರಿಗೆಯ ಸಂದರ್ಭದಲ್ಲಿ ಆ ತಾಯಿ ಮಗುವನ್ನ ಹಡೆದು ಇಹಲೋಕವನ್ನ ತ್ಯಜಿಸ್ತಾಳೆ. ಪಾಪ. ಅಂತಹ ಶಿಶುವಿಗೆ ಅನಾಥ ಪ್ರಜ್ಞೆ ಕಾಡಬಾರದು ಎನ್ನುವ ಕಾರಣಕ್ಕಾಗಿ ಆ ಪುರುಷ ಅವಳನ್ನ ಸಾಕಿ ಸಲಹಿ ದೊಡ್ಡವಳನ್ನಾಗಿ ಮಾಡುತ್ತಾನೆ. ಅದು ಅವನ ಕರ್ತವ್ಯ ಅಲ್ವಾ? ಅಂತಹ ಆ ಹೆಣ್ಣು ಶಿಶು ಯೌವನಾವಸ್ಥೆಯನ್ನ ತಲುಪಿದಾಗ ಅವಳನ್ನ ಕಂಡಂತಹ ಆ ಪುರುಷ ಅಂದ್ರೆ ಈ ತಂದೆ ಕಾಮಮೋಹಿತನಾಗಿ ಅವಳನ್ನ ಸೇರುತ್ತಾನೆ. ಸೇರಿದಂತಹ ಆ ಶಿಶು ಆ ಹೆಣ್ಣಿಗೆ ಗರ್ಭಾಂಕುರವಾಗುತ್ತದೆ. ಆಮೇಲೆ ಅವಳು ಒಂದು ಹೆಣ್ಣು ಶಿಶುವಿಗೆ ಜನ್ಮವನ್ನು ಕೊಡ್ತಾಳೆ. ಅಂತಹ ಹುಟ್ಟಿದ ಶಿಶುವಿಗೆ ಇವ ಅಪ್ಪನೋ ಅಜ್ಜನೋ, ಹಾಗೆಯೇ ಹುಟ್ಟಿದಂತಹ ಹೆಣ್ಣು ಶಿಶುವಿಗೆ
ಹುಟ್ಟಿದಂತಹ ಶಿಶು ಎನ್ನುವಂಥದ್ದು ಈ ಪುರುಷನಿಗೆ ಮಗಳು ಮೊಮ್ಮಗಳು. ಅದು ಆ ಶಿಶುವಿಗೆ ಅವ ಅಪ್ಪನೋ ಅಜ್ಜನೋ, ಅಯ್ಯೋ ಅವ ಆ ಶಿಶು ಅವನಿಗೆ ಮಗಳು ಮೊಮ್ಮಗಳು. ಅಪ್ಪ ಮಗಳು ಮೊಮ್ಮಗಳು ಮಗಳು ಮೊಮ್ಮಗಳ ಇದು ಪ್ರಶ್ನೆ, ಇದು ಪ್ರಶ್ನೆ. ಅಜ್ಜ ಅಲ್ಲ ಆಹಾ. ಅಜ್ಜ ಅಪ್ಪ ಅಪ್ಪ ಮಗ ಮಗಳು ಮಗಳು ಆಗುದಿಲ್ಲ. ಆ. ಮೊಮ್ಮಗಳು ಅಪ್ಪ ಏ, ಎಂತದು? ಯಾವ ದೇಶದ ಕಥೆಯು ಯಾವ ನೋಡಿನ ಪ್ರಶ್ನೆ? ಯಾವ ದೇಶದ ಕಥೆಯು ಯಾವ ನೋಡಿನ ಪ್ರಶ್ನೆ? ಈಗ ನಡೆದೆವುದೇ ದೇವರಾರು ಕೇಳಿ ಬರೆದನು ಜೀವಿತ ಯೋಚಿಸಬಲ್ಲದು. ಯಾವ ನೋಡಿನ ಇವ ಏನೋ ಹೇಳ್ತಾನೆ ಅನ್ನೋ ಕಾರಣಕ್ಕಾಗಿ ಒಳ್ಳೆ ಕತ್ತೆ ಚಂದ ಉಂಟು ಎನ್ನುವ ಹಾಗೆ ಇಡೀ ಮೈಯೆಲ್ಲ ಕಿವಿಯಾಗಿ ಕೇಳಿಸಿಕೊಂಡ್ರೆ ಹೇಳುದಂತದ್ದು ಆ ಹುಟ್ಟಿದಂತ ಮಗು ಮೊಮ್ಮಗಳು ಮಗಳು ಅಪ್ರ ಹೇಳ್ಬೇಕು. ಯಾವ ದೇಶದ ಕತೆ ನಾವೆಲ್ಲಿಯಾದ್ರೂ ಒಂದು ಕಥೆಯನ್ನು ಹೇಳ್ತೇವೆ ಅಂತ ಆದ್ರೆ ಎಲ್ಲಿಯೋ ನಡೆದಂತಹ ಘಟನೆಯನ್ನೇ ಕಥೆಯನ್ನು ಹಾಗೆ ನಾವು ಬಿಂಬಿಸ್ತೇವೆ. ಇದು ದೇಶದ್ದು ಬಿಡು, ಯಾವ ಲೋಕದಲ್ಲಿ ಇಂಥದ್ದೊಂದು ವಿಪರ್ಯಾಸ ನಡೆದಿದೆ ಅಂತ ಕೇಳ್ತೇನೆ. ಸುಮ್ಮನೆ ಏನಾದ್ರೂ ಹೇಳಿ ನನ್ನ ಮಂಗ ಮಾಡಬೇಡ, ಗೊತ್ತಾಯ್ತಾ? ಮಂಗ ಮಾಡುವುದು ಅಂತ ಅಲ್ವೇ ಅಲ್ಲ. ಹಾ. ನೀನು ಕೇಳಿದ್ದೆ ಅಂತದ್ದು ಎಂತದ್ದು? ವಾದದಲ್ಲಿ ನನ್ನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ಉತ್ತರವನ್ನು ಕೊಟ್ಟಿದ್ದೇನೆ. ವಾದದಲ್ಲಿ ನಿರುತ್ತರನಾಗಿಸಬೇಕು. ನಿರುತ್ತರ ಆಗಿದ್ದೀಯೋ ಇಲ್ವೋ ಇಲ್ಲ. ನಿನ್ನದು ಕೇಳಿದ್ರೆ ಆ ಪ್ರಶ್ನೆ ಉತ್ತರ ಉಂಟೇನಾ? ಅಲ್ಲ,